ಅವರಿಗೆ ಮಾತನಾಡೋದಕ್ಕೂ ಆಗ್ತಾ ಇರಲಿಲ್ಲ, ಕೇಳ್ತಾನೆ ಇರಲಿಲ್ಲ. ITIಯಲ್ಲಿ ಕಲಿತಿದ್ದಂಥ ವಿದ್ಯಾರ್ಥಿ 2 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ತಾ ಇದ್ದಾರೆ. ಅದರ ನಂತರದಲ್ಲಿ ಆ ಅಯ್ಯಪ್ಪ ಸ್ವಾಮಿ ಎಷ್ಟು ಭಕ್ತರ ಒಂದು ಕಷ್ಟಗಳಿಗೆ ಒಲಿತಾರೆ ಅಂತ ಹೇಳೋದಕ್ಕೆ ಈ ಪ್ರಸನ್ನ ಅನ್ನುವಂತಹ ಈ ಒಬ್ಬ ಸ್ವಾಮಿಯೇ ಇವತ್ತು ನೈಜವಾಗಿರುವಂತಹ ಉದಾಹರಣೆ. ಹಾಗೆ ಲಾಸ್ಟ್ ಇಯರ್ ನಮ್ಮೊಟ್ಟಿಗೆ ಬಂದು ಮಾಲೆ ಹಾಕಿದ್ದೀವಿ. ಅವರಿಗೊಂದು ನಾವೊಂದು ಪ್ರಾರ್ಥನೆ ಮಾಡಿದ್ದೇವೆ, ಅವರು ಮಾಲೆ ಹಾಕಿದ ನಂತರ ಮಾತಾಡಬೇಕು ಅಂತ. ಅದರ ಫಲ ನಮಗೆ ಇಷ್ಟೊತ್ತಿಗೆ ಅವರಿಗೆ ಅಲ್ಲ ಸ್ವಲ್ಪ ಆದ್ರೂ ಕೊಟ್ಟಿದ್ದಾರೆ. ಅವರ ತಂಗಿಗೆ, ಟ್ವಿನ್ಸ್ ಆಗಿರುವ ತಂಗಿಗೆ ಮಾತು ಬರ್ತದೆ, ಎಲ್ಲ ಇವರಿಗೆ ಶ್ರವಣ ದೋಷ ಮತ್ತೆ ಮಾತಾಗ್ಲಿ ಬರುದಿಲ್ಲ. ನೀವು ಎಂತ ಮದ್ದು ಮಾಡಿರ್ಲಿಲ್ವಾ ಅಂತ? ಅದು ಮೆಡಿಕಲ್ಗೆ ಎಲ್ಲ ಮದ್ದು ಮಾಡಿ ಆಯ್ತು. ಅವನಿಗೆ ಕಿವಿಗೆ ಕೊಟ್ಟಿದ್ದು ಹಾಕ್ಲಿ ಇಯರಿಂಗ್, ಒಂಥರ ಒಳಗಿನ ಈಗ ಒಬ್ಬರೇ ಹೋಗ್ತಿದ್ರೆ ನಾವು ಅವರನ್ನು ಬೆನ್ನು ತಟ್ಟಿ ಕರಿಬೇಕಿತ್ತು. ಎಂತಾದ್ರೂ ಗೊತ್ತಾಗ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ. ಅಂದ್ರೆ ಫಸ್ಟ್ ಡೇ ಅವರು ಯಾವಾಗ ಮಾತಾಡಿದ್ರು ಅಂತ? ಅವರು ಲಾಸ್ಟ್ ಇಯರ್ ಮಾಲೆ ಹಾಕಿದಾಗ ಸ್ವಲ್ಪ ಈ ಖಾಲಿ 3 ಸರ್ತಿ ಅಯ್ಯಪ್ಪ ಅಯ್ಯಪ್ಪ ಅಂತೇಳಿ ಎಲ್ಲ ಹೇಳ್ತಿದ್ರು, ಉಚ್ಚಾರ ಕರೆಕ್ಟ್ ಇಲ್ಲ. ಈ ವರ್ಷ ಮಾಲೆ ಹಾಕಿದ ನಂತರ ಈಗ ಒಂದು 10-12 ಶರಣ ಅವರೇ ಕರೀತಾರೆ. ಅಲ್ಲಿಂದ ನಮ್ಮ ನಂಬಿಕೆ, ಶ್ರದ್ಧೆ ಎಲ್ಲ ಒಂದು ನೈಜವಾಗಿ ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿಯ ಏನು ವ್ರತಗಳಿದೆ ಅದನ್ನು ಆಚರಣೆ ಮಾಡಿದರೆ ನಮ್ಮ ಜೀವನದಲ್ಲಿ ಒಲಿತಾರೆ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ. ಎಲ್ರಿಗೂ ನಮಸ್ಕಾರ. ಪುತ್ತೂರಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಅನುಗ್ರಹದಿಂದ ಒಬ್ಬ ಹುಟ್ಟಿನಿಂದ ಮಾತನಾಡದೇ ಇದ್ದಂತಹ ಒಬ್ಬ ಹುಡುಗ ನಿರಂತರವಾಗಿ ಏನಾದರೂ ಒಂದು ನನ್ನ ಜೀವನದಲ್ಲಿ ಪವಾಡ ನಡಿಬೇಕು ಅನ್ನುವಂತಹ ಕಾರಣದಿಂದ ನಿರಂತರವಾಗಿ ವೈದ್ಯರ ಬಳಿಗೆ ಹೋಗ್ತಾ ಇದ್ರು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಔಷಧಿಗಳನ್ನು ಮಾಡಿದರು. ಯಾವುದು ಕೂಡ ಫಲಿಸದೇ ಇದ್ದಾಗ ಅವರು ಮೊರೆಯನ್ನು ಹೋಗಿರ್ತಕ್ಕಂತಹದ್ದು ಶಬರಿಮಲೆ ಶರಣಮಯ್ಯಪ್ಪನನ್ನು. ಏನಾದರೂ ನನ್ನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರ್ತಾರೆ, ಅಯ್ಯಪ್ಪನ ಶಕ್ತಿಯಿಂದ ನನಗೂ ಮಾತನಾಡ್ತಕ್ಕಂತಹದ್ದು ಆಗ್ತದೆ ಅನ್ನುವಂತಹ ನಂಬಿಕೆಯಿಂದ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿಗೆ ಮಾಲೆಯನ್ನು ಹಾಕ್ಕೊಂಡು ಬರ್ತಾ ಇದ್ರು. ಹುಟ್ಟಿನಿಂದ ಮಾತಾಡದೇ ಇದ್ದಂತಹ ಆ ಒಬ್ಬ ಹುಡುಗ ಅಯ್ಯಪ್ಪ ಸ್ವಾಮಿಯ ಶಕ್ತಿಯಿಂದ ಇವತ್ತು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಖುಷಿಯ ವಿಚಾರ. ಈ ವಿಡಿಯೋ ನಾನು ಮಾಡ್ತಿರೋದಕ್ಕಿಂತ ಮೊದಲು ಈ ವಿಡಿಯೋ ಅವರೊಂದು ವೈರಲ್ ಆಗಿರುವಂಥ ವಿಡಿಯೋ ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ. ಹಾಗಾಗಿ ಆ ಚಾನೆಲ್ಗಳಲ್ಲಿ ಬಂದಿರುವಂಥ ವಿಡಿಯೋವನ್ನು ನೋಡಿ ನಾನು ಕೂಡ ಆ ಒಂದು ಸ್ವಾಮಿಯನ್ನು ಮಾತಾಡಿಸೋದಕ್ಕೆ ಬೇಕಾಗಿ ಪುತ್ತೂರಿನ ಸಾಮೆತಡ್ಕಕ್ಕೆ ಬಂದಿದ್ದೇನೆ. ಹಾಗಾಗಿ ಈ ವರದಿಯನ್ನು ಬಿತ್ತರಿಸಿರ್ತಕ್ಕಂಥ ಎಲ್ಲ ಚಾನೆಲ್ನವರಿಗೆ, ಬೇರೆ ಬೇರೆ ಚಾನೆಲ್ ಬಂದಿದೆ ನೋಡಿ, ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇದರಿಂದ ಆ ಹುಡುಗನನ್ನು, ಅಂದರೆ ಆ ಸ್ವಾಮಿ ವ್ರತಧಾರಿಯನ್ನು ಇವತ್ತು ನಾವು ಪ್ರಚಾರ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಎಂತಹದ್ದು ಅನ್ನೋದನ್ನು ಇಡೀ ಲೋಕಕ್ಕೆ ಗೊತ್ತಿದೆ. ಈ ಒಂದು ಪುಟ್ಟ ಊರಿನಲ್ಲಿ ಆಗಿರುವಂಥ ಒಂದು ಪವಾಡದಿಂದ ಇನ್ನಷ್ಟು ಭಕ್ತಾಭಿಮಾನಿಗಳು ಅಯ್ಯಪ್ಪ ಸ್ವಾಮಿಯನ್ನು ನಂಬುವಂತೆ ಆಗ್ತದೆ. ಅದಕ್ಕಾಗಿ ನಾನಿವಾಗ ಬಂದಿರುವಂಥದ್ದು ಈ ಮಾಲೆ ದಾರಿಯ ಸಂದರ್ಭದಲ್ಲಿ ನೋಡಿ, ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಪುತ್ತೂರು ಅಂತ ಹಾಕೊಂಡಿದ್ದಾರೆ. ಇಲ್ಲಿ ಅವರು ಇರುವಂತಹದ್ದು ಅಂದರೆ ಸ್ವಾಮಿ ವ್ರತಧಾರಿಗಳಾಗಿ ಈ ಒಂದು ಮನೆಯಲ್ಲಿ ಇರ್ತಾರೆ. ಯಾಕೆಂದರೆ ಇವರಿಗೆ ಅದರದೇ ರೀತಿಯಲ್ಲಿ ಉಳ್ಕೊಳ್ಳುವುದಕ್ಕೆ ಭಜನಾ ಮಂದಿರಗಳು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಉಳಿಯುವಂಥ ಪ್ರಯತ್ನ. ಬನ್ನಿ, ಎಲ್ಲ ಕಡೆಗಳಲ್ಲಿ ವೈರಲ್ ಆಗಿರುವಂತಹ ಒಂದು ವಿಡಿಯೋವನ್ನು, ಅಂದರೆ ಆ ಒಂದು ಸ್ವಾಮಿಯನ್ನು ನಾನು ಕೂಡ ಮಾತಾಡಿಸ್ತೇನೆ. ಸೊ ಅವರ ಜೀವನದಲ್ಲಿ ಆರಂಭದಲ್ಲಿ ಹೇಗಿದ್ದರು, ಎಷ್ಟು ವರ್ಷ ಮಾತಾಡಲಿಕ್ಕೆ ಆಗಲಿಲ್ಲ, ಇವಾಗ ಹೇಗೆ ಮಾತಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಇವರೇ ಆ ಸ್ವಾಮಿ. ಅವರ ಹೆಸರು ಏನು ಅಂತ ನಾನು ಹೇಳೋದಕ್ಕಿಂತಲೂ ಅವ್ರ ಜೊತೆನೇ ಮಾತಾಡಿಸ್ತೀನಿ. ಇವಾಗ ಬನ್ನಿ. ಬಹಳ ಖುಷಿ ಆಯ್ತು ನನಗೆ, ಅಂದರೆ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಅಂತಹದ್ದು ಅಂತ ಬೇರೆ ಬೇರೆ ಚಾನೆಲ್ಗಳಲ್ಲಿ ನೋಡಿ ಇವತ್ತು ನಾನು ಕೂಡ ಇವರನ್ನು ಮೀಟ್ ಆಗೋದಕ್ಕೆ ಬಂದೆ. ಅಂದರೆ ನಮ್ಮ ವ್ಯೂವರ್ಸ್ಗಳು ಬೇರೆ ಇರ್ತಾರೆ, ಬೇರೆ ಬೇರೆ ಚಾನೆಲ್ಗಳ ವ್ಯೂವರ್ಸ್ ಇರ್ತಾರೆ. ಆ ಪ್ರಪ್ರಥಮವಾಗಿ ವರದಿ ಮಾಡಿರುವಂಥ ಎಲ್ಲ ಚಾನೆಲ್ಗಳಿಗೂ ಧನ್ಯವಾದ. ಸ್ವಾಮಿ ನಮಸ್ತೆ. ನಮಸ್ತೆ. ದಾದಪುದರ್ ಇರ್ನ ಓಕೆ. ಅದು ಇರ್ನ ಪುದರ್ ಈರ್ನ ಪುದರ್ ಪ್ರಸನ್ನ ನೋಡಿ, ಅಷ್ಟು ಕ್ಲಿಯರ್ ಆಗಿ ಅವರ ಹುಟ್ಟಿನಿಂದ ಇದುವರೆಗೆ ಅವರಿಗೆ ಶ್ರವಣ ದೋಷ ಕೂಡ ಇತ್ತು, ಮಾತಾಡೋದು ಕೂಡ ಒಂದು ಕಷ್ಟ ಇತ್ತು ಪಾಪ. ಅಂದ್ರೆ ಈ ನಿರಂತರವಾಗಿ ಅವರು ಹಾಕಿರುವಂತಹ ಮಾಲೆ ಆ ಅಯ್ಯಪ್ಪ ಸ್ವಾಮಿ ಇವರ ಜೀವನದಲ್ಲಿ ಬೆಳಕಾಗಿದ್ದಾರೆ. ಇತ್ತೀರಿಗೆ ಏತು ವರ್ಷ 22 ವರ್ಷ. ಓಕೆ, 14 ವರ್ಷ ನೀರಿಗೆ 14 ವರ್ಷ. ಓಕೆ, ಇತ್ತು ಪಾತಿರ್ನ ಮತ್ತೆ ಕ್ಲಿಯರ್ ಕೇಂಡು ಏನು ಪಾತಿರ್ನ. ಓಕೆ, ರೈಟ್ ಸೈಡ್ ಅತೆ. ಓಕೆ, ಅಪ್ಪ ಈ ಸೈಡ್ ಬಲ್ಲಿ. ಓಕೆ, ಇಂಚಾಂಡ ಕ್ಲಿಯರ್ ಕೇಂಡತೆ. ಇರಗಿತ್ತ 19 ವರ್ಷ. ಶಾಲೆ ಕಾಲೇಜ್ ಮತ್ತೆ ಪೋತಾರ ಐಟೆಯಾ ಒಲ್ಪ. ಓಕೆ, ಮೂಲೆ ಕಾಂಬೆಟ್. ಓಕೆ 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 ಓಕೆ. ಇತ್ತೆ ಇರ್ನ ಪುದರ್ ದಾದ ಪ್ರಸನ್ನ ಇರ್ ಮಾಲೆ ಪಾಡ್ನ ಏತು ವರ್ಷ ಅಂಡೆ 2 ವರ್ಷ ಅಂಡ ನೋಡಿ. 2 ವರ್ಷಗಳಿಂದ ಮಾಲೆ ಹಾಕ್ತಾ ಇದ್ದಾರೆ. ಈರ್ನ ಇಲ್ಲಲ್ಲಿ ಈರೇ ಮಾಲೆ ಪಾಡ್ನ ಬೇತೆ ಎರಡು ಇಲ್ಲದಾಗ್ಲಿ ಬೇತೆ ಎರಡು ಮಾಲೆ ಪಾಡುವರ
ಏರು ಮಾತ ಪಾಡುವೇರಿ ಇಲ್ಲಲ್ಲ ಬೇತೆ ಇಲ್ಲಲ್ಲ ಬಿಟ್ಟು 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 ಅಣ್ಣೆನಾ ಇರ ಅಣ್ಣೆ ಪಾಡುವೇರ ಅತ್ತೆ ಓಕೆ ಕರೆನ ವರ್ಷ ಎಲ್ಲ ಪೋದಿತ್ತಾರೆ ಇರಿಗೆ ಈ ಪಾತೆರ ಆವಂದಿತ್ತನತ ಪಾತೆರ ಆವಂದೆ ಕೇನೊಂದು ಮಾತು ಇಜ್ಜಂಡತೆ ಏತು ವರ್ಷ ಹಿಡ್ದು ಇಂಚಿ ಅವು ಕೇನೊಂದು ಇಜ್ಜಂಡಿ ಇರಿಗೆ ಬುಕ್ಕೆ ಏ ಪಡ್ದ ಪಾತೆರ ಸ್ಟಾರ್ಟ್ ಮಾಡ್ತೀನಿ ಇರು ಪಾತರ ದಾಸನ ಬಾತ ಹ್ಯಾಪಿ ದೇವಸ್ಥಾನ ಪಾತೆರ ಸ್ಟಾರ್ಟ್ ಮಾಡ್ತೀನಿ ನಮಕ ಹಾ 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 ತುಳ ಸವಣ ಸಬ್ಬಣ ದುಂಬುದಾಲ ಕೇನೊಂದು ಇಜ್ಜಂಡೆ ಇಂಜ ಚೇವಣಿ ಹಾ ಇತ್ತೆ ಕ್ಲಿಯರ್ ಕೇಳುಂಡತೆ ಪಂಡ ಒಂಜಾರು ಕೇಳುಂಡು ನಮಕ್ ಓಕೆ ಇತ್ತೆ ಐ ಟಿ ಎಮ್ ಅಲ್ತೊಂದು ಇಪ್ಪನಾಗ ಮತ್ತೆ ಪಾತೆರ ಬರೆಯರ ಪಂಡ ಕೇನೊಂದು ಮದ್ದಿದ್ದ ಹಾ 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 ಮಾತಾಡ ಪಾತ ಹ್ಯಾಪಿ ಪೂರ ಓಕೆ 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 ಅಂದ್ರೆ ಒಂದು ಪವಾಡ ನೋಡಿ ಅವರು ಹೇಳಿರುವಂಥದ್ದು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅವರಿಗೆ ಮಾತನಾಡೋದಕ್ಕೂ ಆಗ್ತಾ ಇರಲಿಲ್ಲ ಕೇಳ್ತಾನೆ ಇರಲಿಲ್ಲ ITIಯಲ್ಲಿ ಕಲಿತಿದ್ದಂಥ ವಿದ್ಯಾರ್ಥಿ 2 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ತಾ ಇದ್ದಾರೆ. ಅದರ ನಂತರದಲ್ಲಿ ಆ ಅಯ್ಯಪ್ಪ ಸ್ವಾಮಿ ಎಷ್ಟು ಭಕ್ತರ ಒಂದು ಕಷ್ಟಗಳಿಗೆ ಒಲಿತಾರೆ ಅಂತ ಹೇಳೋದಕ್ಕೆ ಈ ಪ್ರಸನ್ನ ಅನ್ನುವಂತಹ ಈ ಒಬ್ಬ ಸ್ವಾಮಿಯೇ ಇವತ್ತು ನೈಜವಾಗಿರುವಂಥ ಉದಾಹರಣೆ. ಪುತ್ತೂರಿನ ಆಸುಪಾಸಿನಲ್ಲಿ ಅಂದರೆ ನಾವು ಗಮನಿಸಿರ್ಬೋದು ಎಷ್ಟೋ ವರ್ಷದಿಂದ ಮಾತನಾಡಲಿಕ್ಕೆ ಆಗದಿರ್ತಕ್ಕಂಥವರ ಪಾಲಿನಲ್ಲಿ ಮಾತು ಬಂದಿರೋದು ಇದೆಯಾ ಅಂತ. ಆದರೆ ಇಲ್ಲಿ ಒಂದು ಆ ಪವಾಡ ಎಂತಹದ್ದು ಅನ್ನುವಂತಹದ್ದು ಗೊತ್ತಾಗಿದೆ. ಅದಕ್ಕಾಗಿ ಇವರ ಮನೆಯಲ್ಲಿ ಇವರೇನು ಹುಟ್ಟಿನಿಂದ ಇವರು ಮಾಲೆ ಹಾಕೊಂಡು ಬರ್ತಾ ಇರಲಿಲ್ಲ. ಆದರೆ 2 ವರ್ಷದಿಂದ ನಮ್ಮ ನಂಬಿಕೆ ಶ್ರದ್ಧೆ ಎಲ್ಲ ಒಂದು ನೈಜವಾಗಿ ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿಯ ಏನು ವ್ರತಗಳಿದೆ ಅದನ್ನು ಆಚರಣೆ ಮಾಡಿದರೆ ನಮ್ಮ ಜೀವನದಲ್ಲಿ ಒಲಿತಾರೆ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ. ಇತ್ತೆ ಏಪ ಶಬರಿಮಲೆ ಪೋಯರೇರು ಮುಪ್ಪತ್ತೊಂಜೆಗ ಇತ್ತೆ ITI ಮತ್ತೆ ಕಲ್ತು ತಾಂಡೇರ್ನ ಜಾಬ್ ನಡೆದಾರ ನನ್ನ ತಿಕ್ಕೊಂಡು ಅಯ್ಯಪ್ಪ ಸ್ವಾಮಿನ ಏತು ನಂಬುವರೇರು ಅತೆ ಮಾತ ಜೋಕುಲು ಪಾತೆರೊಂದಿತ್ತೀರಿ ಬಟ್ ಈರೆಗೆ ಆಗ್ಲು ಪಾತೆರನಲ್ಲಕ್ಕೆ ಏನೊಂದು ಇಜ್ಜಂಡು ಈರೆಗೆ ಪಾತೆರಡು ಪಂಪನಂಚಿನಲ್ಲ ಆ ಒಂದಿತ್ತಂಡು ಆ ಟೈಮ್ ಏತು ಬೇಜಾರ ಒಂದಿತ್ತು ಈರೆಗೆ ಪಾತೆರ ಆ ಒಂದು ಇಜ್ಜಿ ಪನ್ಪನ ಆನಿತ ದಿನಟ್ಟು ಮಸ್ತ್ ಬೇಜಾರ ಒಂದಿತ್ತಂಡು ಅತೆ ಇರು ಆ ಮಾಲೆ ಪಾಡ್ದಿಜ್ಜಂಡು ಸರಿ ಬೇತೆ ಒವಂಡ ದೇವರೇನು ಮಸ್ತ್ ನಮ್ಮೊಂದಿತ್ತಾರೆ ಎಂಕಲ ಪಾತೆರ ರಾವಡು ಎಂಕಲ ಕೇನುಡು ಇಂಚ ಮಾತು ದುಂಬುಡ್ದೆ ನಮ್ಮೊಂದಿತ್ತಾರ ಏನೇ ನಮ್ಮೊಂದಿತ್ತಾರ ಮಸ್ತ್ ಅಯ್ಯಪ್ಪ ಸ್ವಾಮಿನೇ ನಮ್ಮೊಂದಿತ್ತಾರತೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಿಂದ ಮಾತು ಬರ್ತಿರ್ಲಿಲ್ಲ ಕಿವಿ ಕೇಳ್ತಾ ಇರ್ಲಿಲ್ಲ ಇವರಿಗೆ ಅವರಿಗೂ ಆಸೆ ಆಗ್ತಾ ಇತ್ತು. ಇವತ್ತು ಸಾಕಷ್ಟು ಮಂದಿಗೆ ಈ ರೀತಿಯ ಸಮಸ್ಯೆಗಳಿಂದಲೇ ಇರ್ತಕ್ಕಂಥವ್ರು ಇದ್ದಾರೆ. ಅವರಿಗೂ ಕೂಡ ಒಂದಷ್ಟು ಶಕ್ತಿಯನ್ನು ದೇವರು ಕೊಟ್ಟಿರ್ತಾರೆ. ಆದರೆ ಅವರ ಜೀವನದಲ್ಲಿ ನನಗೂ ಮಾತಾಡಬೇಕು, ನನಗೂ ಕೇಳಿಸ್ಬೇಕು, ಅವರ ಥರನೇ ನಾವು ಕೂಡ ಇರಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ. ಅದು ಇವರ ಜೀವನದಲ್ಲಿ ಇದ್ದಂಥ ನೋವು. ಆದರೆ ಅದೆಲ್ಲ ಕಷ್ಟವನ್ನು ದೂರಗೊಳಿಸಿ ಇವರ ಜೀವನಕ್ಕೆ ಇವತ್ತು ಬೆಳಕು ಅಂತ ಹೇಳಿ ಬಂದಿದೆ. ಎಲ್ಲರಂತೆ ಅವರಿಗೂ ಮಾತಾಡುವಂಥ ಒಂದು ಅವಕಾಶ ಇದೆ. ಅಂದರೆ ಆ ಅಯ್ಯಪ್ಪ ಸ್ವಾಮಿಗೆ ನಾವು ಎಷ್ಟು ಧನ್ಯವಾದ ಹೇಳಿ ಎಷ್ಟು ಕೈ ಮುಗಿದ್ರು ಕಡಿಮೆನೆ. ಅದಲ್ಲವಾಡ ಅಯ್ಯಪ್ಪ ಸ್ವಾಮಿ ಜೀವನ ಒಂಜಿ ಮಲ್ಲ ಬಲ್ಪ್ ಮತ ಬರ್ತದೆ ರತೆ ಖುಷಿ ಆದೀಪ್ಲೆ ನಾನಲ್ಲ ಒಂಜಿ ಮಲ್ಲ ಎಡ್ಡೆ ಜಾಬ್ ತಿಕ್ಕಡಿರೆಗೆ ಬುಕ್ ಇರ್ನ ಆಸೆದಾದೊಂಡು ಅವು ಮಾತ ಈಡೇರಡು ನೋಡಿ 10, 18, 16 ವರ್ಷದಿಂದ ಮಾತನಾಡದಿದ್ದಂಥ ವ್ಯಕ್ತಿ ಒಮ್ಮೆಗೆ ಮಾತಾಡಬೇಕು ಅಂತ ಹೇಳಿದಾಗ ಎಲ್ಲರ ಥರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವರ ಪ್ರಯತ್ನವನ್ನು ಬೀರಿ ಮಾತಾಡ್ತಾ ಇದ್ದಾರೆ. ಧನ್ಯವಾದ ನಟ ಪಾತ್ಯರ್ನಯಕ್ಕೆ ದೇವರ ಆಶೀರ್ವಾದ ಪಡು. ಥ್ಯಾಂಕ್ ಯು ಇವರಿಗೆ. ಜೊತೆಗೆ ಇವರ ಜೊತೆ ಈ ಹುಡುಗರನ್ನು ನೋಡಿರ್ತಕ್ಕಂಥವರು ಇದ್ದಾರೆ ಇವರೊಟ್ಟಿಗೆ. ಇವರು ಮೊದಲು ಹೇಗಿದ್ರು ಅದರ ಬಗ್ಗೆ ಒಂದು ಸ್ವಲ್ಪ ಕೇಳುವ, ಆವಾಗ ನಮಗೆ ಕೂಡ ಅಂದಾಜಾಗ್ತಾ ಹೋಗ್ತದೆ. ಬನ್ನಿ ಇವರನ್ನು ಬಿಟ್ಟು ಇವರ ಜೊತೆಗಿದ್ದಂಥ ಸಂಗಡಿಗರು ಏನು ಹೇಳ್ತಾರೆ ಅಂತ ಕೇಳುವ. ಇವರು ಸ್ವಾಮಿ ಅವರ ಜೊತೆಗೆ ಇದ್ದಂತಹ ಇವರೆಲ್ಲ ಅವರ ಸಂಗಡಿಗರು, ಅಂದರೆ ಹಿರಿಯರಾಗಿದ್ರು. ಇವರ ಏಜ್ ಕಂಪೇರ್ ಮಾಡಿದ್ರು ಇವರು ಏಜಲ್ಲಿ ದೊಡ್ಡದಿದ್ರು ಕೂಡ ಇವರು ನೋಡಿಕೊಂಡು ಬಂದಿರತಕ್ಕಂತಹ ಜೊತೆಗಾರರು ಇವರು. ಇರ್ನ ಪದರದಾದ ಅಂದೆ ಮನೋಜ್ ಅಂತ ಹೇಳಿ ನನಗೆ ಆತ್ಮೀಯರು. ಈ ನೋಡ್ತಿರುವಂಥ ಕರ್ನಾಟಕದ ಮಂದಿಗೆ ಇದು ಗೊತ್ತಾಗಬೇಕು ಅಂತ. ಮನೋಜ್ ಅವರು ಇವರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? ನಾವು ಸಾಧಾರಣ ಒಂದು 10-15 ವರ್ಷದಿಂದ ಮಾಲೆ ಹಾಕ್ತಿದ್ದೇವೆ. ಆಗ ಫಸ್ಟಿಗೆ ಅವರು ಆ ಸ್ವಾಮಿ ಇದ್ದಂತ ಅವರ ಮನೆ ಹತ್ರವೇ ನಾವು ಬಿರಿ ಮಾಡಿ ನಿಲ್ತಿದ್ದೇವೆ. ಅವರಿಷ್ಟು ಸಣ್ಣದ್ರಿರುವಾಗಿಂದಲೇ ನಮ್ಮ ಬಿರಿಗೆ ಬರ್ತಾ ಇದ್ರು. ಬಿರಿಗೆ ಬಂದು ಮಾತಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಬಿರಿಗೆ ಬಂದು ನಮ್ಮೊಟ್ಟಿಗೆ ಇದ್ದು ನಮ್ಮ ಕೈಯೆಲ್ಲ ಮುಗ್ದು ಆನಂತರ ನಾವು ಮಾಡಿದಂಥ ಫಲಾರವನ್ನು ಮಾಡಿ ಅವರು ಫಲಾರ ತೆಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ರು ಡೈಲಿ. ಈಗ ಕಳೆದ ವರ್ಷ ಅವರ ಅಣ್ಣ ಹೇಳಿದ್ರು ನನ್ನ ತಮ್ಮ ಒಬ್ಬರು ಇದ್ದಾರೆ ಮಾಲೆ ಹಾಕ್ಲಿಕ್ಕೆ. ಅಷ್ಟರವರೆಗೆ ಮಾತು ಬರ್ತಿರ್ಲಿಲ್ಲ. ಓಕೆ ಓಕೆ ಓಕೆ. ಹಾಗೆ ಲಾಸ್ಟ್ ಇಯರ್ ನಮ್ಮೊಟ್ಟಿಗೆ ಬಂದು ಮಾಲೆ ಹಾಕಿದ್ರು.
ಅವರಿಗೊಂದು ನಾವೊಂದು ಪ್ರಾರ್ಥನೆ ಮಾಡಿದ್ದೇವೆ, ಅವರು ಮಾಲೆ ಹಾಕಿದ ನಂತರ ಮಾತಾಡಬೇಕು ಅಂತ. ಅದರ ಫಲ ನಮಗೆ ಇಷ್ಟೊತ್ತಿಗೆ ಅವರಿಗೆ ಅಲ್ಲ ಸ್ವಲ್ಪ ಆದ್ರೂ ಕೊಟ್ಟಿದ್ದಾರೆ. ಅದೇ ಇನ್ನು ಮುಂದೆ ಕಂಪ್ಲೀಟ್ ಆಗಿ ಕೊಡ್ಬೇಕು ಅಂತೇಳಿ ನಾವು ಒಂದು ಅಯ್ಯಪ್ಪನಿಗೆ ಪ್ರಾರ್ಥನೆ. ನಿಜ ಅಂದ್ರೆ ಒಂದೇ ವರ್ಷದಲ್ಲಿ ಇಷ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ಗ್ರೇಟ್ ಅಲ್ವಾ. ಅಯ್ಯಪ್ಪ ಸ್ವಾಮಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು, ಅವರಿಗೆ ನಾವು ಎಷ್ಟು ಅವರ ಕಾಲ ಪಾದಗಳಿಗೆ ನಾವು ಸಚ್ಚಗ ಪ್ರಾಣ ಮಾಡಿದ್ರು ಕಡಿಮೆ. ಇದೆಲ್ಲ ನೋಡ್ತಿರುವಾಗಲ್ಲ, ಅಂದ್ರೆ ಅವರಿಗೆ ಯಾವ ರೀತಿಯ ಸಮಸ್ಯೆ ಇತ್ತು? ಕಿವಿ ಕೇಳ್ತಿರ್ಲಿಲ್ಲ, ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ? ಇಲ್ಲ, ಅವರು ಈಗ ಒಬ್ಬರೇ ಹೋಗ್ತಿದ್ರೆ ನಾವು ಅವರನ್ನು ಬೆನ್ನು ತಟ್ಟಿ ಕರಿಬೇಕಿತ್ತು. ಎಂತಾದ್ರೂ ಗೊತ್ತಾಗ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ. ಓಕೆ. ಮತ್ತೆ IT ಅವರು ಮಾಡಿದ್ರು ಅಂತ ಹೇಳಿದ್ರು, ಅದು ಅಂದ್ರೆ ಅದೇ ಅವರ ಮಾಸ್ಟರ್ನವರು ಹೇಳ್ತಾರೆ, ಕಷ್ಟ ಬಂದಿದ್ದೇವೆ ನಾವು, ಅವರಿಗೆ ಬರ್ದೆಲ್ಲ ತೋರಿಸಿ ಕೊಡ್ತಿದ್ದೇವೆ, ಮತ್ತೆ ಕಂಪ್ಯೂಟರ್ ಸಿಸ್ಟಮ್ ಇತ್ತು, ಎಕ್ಸಾಮ್ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಇದ್ದ ಕಾರಣ ಅವರಿಗೆ ಸ್ವಲ್ಪ ಸುಲಭ ಆಯ್ತು. ಓಕೆ. ಹಾಗಾಗಿ ಈಗ ಮಾತು ಬಂದಿದೆ ಅಂತ. ನೀವೆಲ್ಲ ಜೊತೆಯಾಗಿದ್ದವರು, ನೋಡಿರುವಂಥ ಹುಡುಗ, ಇವತ್ತು ಅವರ ಮಾತು ಕೇಳಿ, ಅವರು ಮಾತಾಡುವಂಥ ರೀತಿ ನೋಡಿ, ಅಂದ್ರೆ ಫಸ್ಟ್ ಡೇ ಅವರು ಯಾವಾಗ ಮಾತಾಡಿದ್ರು ಅಂತ? ಅವರು ಲಾಸ್ಟ್ ಇಯರ್ ಮಾಲೆ ಹಾಕಿದಾಗ ಸ್ವಲ್ಪ ಈ ಖಾಲಿ 3 ಸರ್ತಿ ಅಯ್ಯಪ್ಪ ಅಯ್ಯಪ್ಪ ಅಂತೇಳಿ ಎಲ್ಲ ಹೇಳ್ತಿದ್ರು, ಉಚ್ಚಾರ ಕರೆಕ್ಟ್ ಇಲ್ಲ. ಈ ವರ್ಷ ಮಾಲೆ ಹಾಕಿದ ನಂತರ ಈಗ ಒಂದು 10-12 ಸಲ ಅವರೇ ಕರೀತಾರೆ ಅಲ್ಲ. ನಿಜವಾಗ್ಲೂ ಗ್ರೇಟ್ ಅಲ್ಲ. ಅದೇ ಆ ಒಂದು ಅಯ್ಯಪ್ಪ ಸ್ವಾಮಿಯ ಶಕ್ತಿ ನಿಜವಾಗ್ಲೂ ನಾವು ಮನಸ್ಸಿಂದ ನಂಬಿದ್ರೆ ಎಷ್ಟು ಕೊಡ್ತಾರೆ ಅಂತ ಹೇಳೋದಕ್ಕೆ ಇವರೇ ಇವತ್ತು ಸಾಕ್ಷಿಯಾಗಿದ್ದಾರೆ ಅಲ್ಲ. ನಿಜ. ಹಾಗಿರುವಾಗ ಇವರ ಅಣ್ಣ ಕೂಡ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳುವ. ಇವರ ಅಣ್ಣ ಇದ್ದಾರೆ, ಅವರು ಅಂದರೆ ಸಾಕಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಇವರು ಇದ್ದಂಥ ಸಂದರ್ಭದಲ್ಲಿ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ರು. ಒಂದು ಮನೆಯ ಮಗನಿಗೆ ಮಾತು ಬರೋದಿಲ್ಲ, ಕೇಳೋದಿಲ್ಲ ಅಂತ ಹೇಳುವಾಗ, ನಂತರದಲ್ಲಿ ಮಾಲೆ ಹಾಕಿದ ಬಳಿಕ ಇವತ್ತು ಆಗಿರುವಂಥ ಬದಲಾವಣೆಗಳಿಂದ ಅವರೆಷ್ಟು ಖುಷಿಯಾದರು ಅಂತ ಕೇಳೋಣ. ಇವರ ಅಣ್ಣ ಪ್ರಸನ್ನ, ಇವರ ಅಣ್ಣ ಅವಿನಾಶ ಅಂತ ಇವರ ಹೆಸರು, ಬಿಟ್ಟು ಅಂತ ಕೂಡ ಕರೀತಾರೆ. ನೀವು ನಿಮ್ಮ ತಮ್ಮನನ್ನ, ಅಂದ್ರೆ ಸ್ವಂತ ತಮ್ಮ ಅಲ್ಲ, ಚಿಕ್ಕಮ್ಮನ ಮಗ, ಸಣ್ಣದಿಂದ ಜೊತೆಯಲ್ಲೇ ಇದ್ರಿ, ಜೊತೆಲಿ ನೋಡ್ತಾ ಇದ್ರಿ, ಅಂದ್ರೆ ಹುಟ್ಟಿನಿಂದಲೇ ಮಾತಿಲ್ಲ? ಅವರು ಟ್ವಿನ್ಸ್. ಇವರು ಮತ್ತೆ ಮತ್ತೊಬ್ರು ಇದ್ದಾರೆ, ಮತ್ತೊಬ್ರು ತಂಗಿದ್ದಾಳೆ. ಓಕೆ. ಅವರಿಗೆ ಮಾತು, ಅವಳಿಗೆ ಒಳ್ಳೆ ಮಾತು ಬರ್ತದೆ, ಒಳ್ಳೆ ಸರಿ ಇದ್ದಾರೆ. ಇವರಿಗೆ ಮಾತ್ರ ಮಾತು ಬರ್ತಿಲ್ಲ. ಓಕೆ. ಕರಿಬೇಕು ನಾವು ಹೋಗುವಾಗ, ಬೆನ್ನು ಮುಟ್ಟಿ ಕರೆದ್ರೆ ಮಾತ್ರ ಗೊತ್ತಾಗಿಲ್ಲ, ಅವನಷ್ಟೇ ಹೋಗ್ತಿರ್ತಾನೆ. ಬೆನ್ನು ಮುಟ್ಟಿ ನಿಂತರೆ ಮಾತ್ರ ನಿಲ್ಲಿಸ್ತಾನೆ. ನಾನೊಂದು ಕೇಳುದು, ಅವರ ತಂಗಿಗೆ, ಟ್ವಿನ್ಸ್ ಆಗಿರುವ ತಂಗಿಗೆ ಮಾತು ಬರ್ತದೆ, ಎಲ್ಲ ಇವರಿಗೆ ಶ್ರವಣ ದೋಷ ಮತ್ತೆ ಮಾತಾಗ್ಲಿ ಬರುದಿಲ್ಲ. ನೀವು ಎಂತ ಮದ್ದು ಮಾಡಿರ್ಲಿಲ್ವಾ ಅಂತ? ಮದ್ದು ಮೆಡಿಕಲ್ಗೆ ಎಲ್ಲ ಮದ್ದು ಮಾಡಿ ಆಯ್ತು. ಅವನಿಗೆ ಕಿವಿಗೆ ಕೊಟ್ಟಿದ್ರು ಹಾಕ್ಲಿ ಇಯರಿಂಗ್, ಒಂಥರ ಒಳಗಿನ ಸೌಂಡ್, ಹಾಗೆ ಅದನ್ನ ಇರಿಟೇಷನ್ ಆಗ್ತದೆ, ಅದು ಬೇಡ ಅಂತ. ನಂತರ ಕಲಿಯುಗದಷ್ಟೇ ಫಸ್ಟಿಗೆ ಕಲ್ತದ್ದು ಇಲ್ಲಿ ನಮ್ಮ ನೆಲ್ಲಿಘಟ್ಟ ಶಾಲೆ ಕಲ್ತದ್ದು. ಹಾಗೆ ಅವರು ನಡೆದುಕೊಂಡು, ಇಬ್ಬರು ಒಟ್ಟಿಗೆ ನಡೆದುಕೊಂಡು ಹೋಗಿ ಅವಳೇ ಕರೆದು ನೋಡುದು, ಯಾಕಂದ್ರೆ ಇವನಿಗೆ ಕೂತು ಕರೆದು ನೋಡುದು. ನಾನಂತರ ಕಲ್ತದ್ದು ಫಿಲಮಿನಲ್ಲಿ ಕಲ್ತಾಗ ನಾನೇ ಕರೆದು ಹೋಗಿ ಬಿಡ್ತೀವಿ. 8ನೇಯಿಂದ 10ನೇವರೆಗೆ ಫಿಲಮಿನಲ್ಲಿ ನಾನೇ ಗಾಡಿಯಲ್ಲಿ ಕೂತೊಲಿಸಿ, ನನ್ನ ಕೆಲಸ ಬಿಟ್ಟು ನಾನೇ ಕೂತೊಲಿಸಿ, ಬೆಳಿಗ್ಗೆ ಹೋಗಿ ಬಿಡುದು, ಸಂಜೆ ನಾನೇ ಕರೆದು ನೋಡುದು. ಯಾಕೆಂದ್ರೆ ನಮಗೆ ಧೈರ್ಯ ಇಲ್ಲ ಮಾರ್ಗದಲ್ಲಿ, ಕರೀಲಿಕ್ಕೆ ಆಗುದಿಲ್ಲ, ಗಾಡಿ ಅಂತ ಬಂದ್ರೆ ಗೊತ್ತಾಗುದು. ಇಬ್ಬರು ನಾನೇ ಕರೆದು ನೋಡುದು. ಅವಳು ಕರೆಕ್ಟ್ ಆಗಿದ್ದಾರೆ. ಇವ ಸ್ವಲ್ಪ ದೊಡ್ಡವ, ಅವಳು ಸ್ವಲ್ಪ ಚಿಕ್ಕವಳು, 1 ಗಂಟೆ ಡಿಫರೆನ್ಸ್ ಅಷ್ಟೇ. ಅಂದ್ರೆ ಇವರು ಸರಿಯಾಗಬೇಕು, ಹುಷಾರಾಗಬೇಕು ಅಂತ ಹೇಳಿ ಮಾಡದಿರುವಂತ ಮದ್ದಿಲ್ಲ, ಎಲ್ಲ ಮಾಡಿದ್ದೀರಿ. ಅದೆಲ್ಲ ಕಡಿಮೆ ಆಗದಿದ್ದಾಗ ನೀವು ಜ್ಯೋತಿಷರನ್ನ ಅಥವಾ ಪ್ರಶ್ನ ಚಿಂತನೆಗಳನ್ನೇನಾದ್ರೂ ಕೇಳಿದ ಅಂದಿನ ಉಂಟಾ? ನಮಗೆ ಎಂತ ಗೊತ್ತಿಲ್ಲ, ಅದು ಮನೆಯವರಿಗೆ ಗೊತ್ತಿಲ್ಲ, ಅವ್ರು ಬೇರೆ ಇರುದು, ಮನೆ ಹತ್ರ ಕೇಳಿರುವರು. ಅದೇ ಏನು ಅಂತ ಹೇಳಿ. ಈಗ ಅಯ್ಯಪ್ಪನ ಮಾಲೆ ಹಾಕಬೇಕು, ಅಯ್ಯಪ್ಪನ ಮಾಲೆ ಮಾತು ಬರಬೇಕು ಅಂತ ಹೇಳಿ ನೀವು ಹಾಕ್ಸಿದಂತದ ಅಥವಾ ಮಾಮೂಲಾಗಿ ಹೀಗೆ ಒಂದು ಅಂದ್ರೆ ಮಾತು ಬರ್ಬೇಕಂತಲೇ ಹಾಕಿದೆ? ಯಾಕೆಂದ್ರೆ ಅವನ ಜೀವನದಲ್ಲಿ ಅವನೇ ಮುಂದೆ ಹೋಗ್ಬೇಕು, ಯಾಕೆಂದ್ರೆ ಹಿಂದೆ ಯಾರು ಬರುವುದಿಲ್ಲ, ಹಾಗೆ ಅವನ ಜೀವನ. ಅದಕ್ಕೋಸ್ಕರ ನಮ್ಮ ಮೊದ್ಲಿನ, ನಾನೀಗ 6 ವರ್ಷ ಆಯ್ತು, ನಾವು ಮಾಲೆ ಹಾಕುವ ಅವನ ಇಲ್ಲಿ, ನಾವು ಇಲ್ಲಿ ಬೇರೆ ಬೇರೆ ಕಡೆ ಬಿರಿ ಮಾಡ್ತೇವೆ. ವಾರದಲ್ಲಿ 1 ದಿವಸ ಕರೆದು ಹೋಗಿ, ಬುಧವಾರ ಶನಿವಾರ ಎಲ್ಲ ಕರೆದು ಹೋಗಿ, ನಾನು ಹೋಗಿ ಅವನು ಬಿಟ್ಟು ಅಲ್ಲಿ ಕರೆದು ನಾವು ಬರ್ತಿದ್ದೆ ಮನೆಗೆ ಬಿಟ್ಟು ಬರ್ತಿದ್ದೆ. ಯಾಕೆಂದ್ರೆ ಅವನ ಸ್ವಇಚ್ಛೆ, ಯಾಕೆಂದ್ರೆ ಅವನಿಗೆ ಅಲ್ಲಿ ಬಂದಗಳು ಒಂದು ಖುಷಿಯೇ ಬೇರೆ ಅಲ್ಲ. ಹಾಗೆ ನಮ್ಮ ಮನೆ ಹತ್ರ ಹಾಕಿ ನಾವು ಡೈಲಿ ಬಂದಿರ್ತಾರೆ, ಬಂದು ಕೂತ್ಕೊಂಡು ಎಲ್ಲ ಶರಣ ಕರೆಯೋದಕ್ಕೆ ಪಲಾರದ್ರಾಗ ಇರ್ತಾರೆ. ಸರಿ. ಹಾಗಾಗಿ ಕಳೆದ ವರ್ಷ ಮಾಲೆ ಹಾಕಿಸಿ ಏನು ನಿರೀಕ್ಷೆಯಿಂದ ನೀವು ಹಾಕಿದ್ರೋ, ಏನು ಬೇಡಿಕೆ ದೇವರಲ್ಲಿ ಇಟ್ಕೊಂಡು ಹಾಕಿದ್ರೋ, ಅದು ಫಲಿಸಿದಾಗ ಆಗಿರುವಂತ ಖುಷಿ ನಿಮಗೆ ಎಷ್ಟು ಅಂತ? ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಅವರವರ ಜೀವನ ಈಗಿದ್ದಾರೆ ಸ್ವಾಮಿ, ನೆಕ್ಸ್ಟಿಗೆ ಅವ್ರಿಗೆ ಹಾಗೆಯೇ ಹೋಗಿದ್ರೆ ಅವ್ರು ನಾಳೆ ಜೀವನ ಹೇಗೆ ಅಂತ ಮಾಡ್ತಾರೆ. ನಾವು ಕರೆಕ್ಟ್ ಆಗಿದ್ದೇವೆ, ಅವರ ಜೀವನ ಅಂತ ನೋಡ್ಕೊಳ್ಬೇಕಲ್ಲ. ಮನೆಯವರಂದ್ರೆ ಎಷ್ಟು ಡಿಫರೆನ್ಸ್ ಆಗಿದೆ, ಅವನ ತಾಯಿಗೆ ಎಷ್ಟು ಖುಷಿ ಆಗಿದೆ ನಮಗೆ ಬರ್ತದಂತೆ. ಅವನ ಜೀವನ ಅವನು ಮುಂದೆ ಹೋಗ್ತಿರ್ಬೇಕು. ಅದೇ
ಅಂದರೆ ಯಾರು ಯಾವ ವ್ಯಕ್ತಿಗಳಿಗಲ್ಲ, ಇಲ್ಲಿ ಕಣ್ಣಿಗೆ ಕಾಣದೆ ನಮ್ಮೆಲ್ಲರನ್ನ ಮುಂದಕ್ಕೆ ಕರೆದುಕೊಂಡು ಹೋಗುತ್ತಿರ್ತಕ್ಕಂಥ ಒಂದು ಶಕ್ತಿ. ಆ ಅಯ್ಯಪ್ಪ ಸ್ವಾಮಿಗೆ ಎಷ್ಟು ಧನ್ಯವಾದ ಹೇಳಿದ್ರೆ ಕಡಿಮೆಯೇ. ಅದು ಏನು ಕನಸು ಏನು ನಮ್ಮ ಮನಸ್ಸಲ್ಲಿತ್ತು ಅದು ನನಸು ಮಾಡಿದ್ದಾರೆ. ನಾನಂದ್ರೆ ನನಗೆ ನನ್ನ ಕಾಲಿಂದ ಯಾವ ಶಕ್ತಿ ಸಿಗ್ತದೆ ಅವರಲ್ಲಿ ಹೋಗ್ಲಿಕ್ಕೆ, ಅಷ್ಟೇ ಅವನನ್ನು ಕರೆದುಕೊಂಡು ಹೋಗ್ತೇನೆ. ಯಾಕಂದ್ರೆ ಅವನ ಇಚ್ಛೆಯಿಂದ ನಾವು ಬರ್ಬೇಕು, ನಾವು ಹಠ ಮಾಡಿ ಯಾರನ್ನು ಕರೆದುಕೊಂಡು ಹೋಗ್ಲಿಲ್ಲ. ಅವನಿಗೆ ಇಚ್ಛೆ ಇದ್ರೆ ನಾನು ಒಟ್ಟಿಗೆ ಬರ್ಬೋದು. ನಾನು ಎಷ್ಟು ಸಮಯದವರೆಗೆ ಹೋಗ್ತೇನೆ. ಅಯ್ಯಪ್ಪ ಸ್ವಾಮಿ ನಾನು ಎಷ್ಟವರೆಗೆ ಕರೀತಾರೆ ಅಷ್ಟೇ ನಾನು ಹೋಗ್ತಿರ್ತೇನೆ. ನೀವೆಷ್ಟು ವರ್ಷದಿಂದ ಮಾಲೆ ಆಗ್ತಿದ್ದೀರಾ? 6 ವರ್ಷ ಆಯ್ತು. 6 ವರ್ಷ ಆಯ್ತಲ್ವಾ? ಅದೊಂದು ಖುಷಿಯೇ ಬೇರೆ, ನಮ್ಮ ಕಣ್ಣ ಮುಂದೆ ಆಗ್ತಕ್ಕಂಥ ಪವಾಡಗಳೇ ಬೇರೆ. ಎಲ್ಲಿಯೂ ಆಗದಂತದನ್ನ ಅಯ್ಯಪ್ಪ ಸ್ವಾಮಿ ಕರುಣಿಸಿದ್ದಾರೆ ಅಂತ ಹೇಳೋದಕ್ಕೆ ಇದೇ ನಿದರ್ಶನ. ಬಹಳ ಚೆನ್ನಾಗಿ ಮಾತಾಡಿದ್ರಿ. ನೀವೇ ಮುಂದಾಳತ್ವವನ್ನು ವಹಿಸಿಕೊಂಡು ನಿಮ್ಮ ತಮ್ಮನನ್ನ ಅಂದ್ರೆ ಚಿಕ್ಕಮ್ಮನ ಮಗನನ್ನ ಕರೆದುಕೊಂಡು ಹೋಗಿ ಆ ಒಂದು ಅಯ್ಯಪ್ಪ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸಿ ಏನು ನಾವು ಹರಕೆಯನ್ನು ಇಟ್ವಿ ಅದು ಇವತ್ತು ಆಗಿದೆ. ಅಯ್ಯಪ್ಪ ಸ್ವಾಮಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ನಿಮಗೂ ಒಳ್ಳೇದಾಗ್ಲಿ ಅಂತ ಒಂದು ಅವರ ಬಾಳಲ್ಲಿ ಒಂದು ಬೆಳಕು ಬರಲಿಕ್ಕೆ ಅಯ್ಯಪ್ಪ ಸ್ವಾಮಿಯ ಮುಖಾಂತರ ನೀವು ಕೂಡ ಕಾರಣ ಅಂದ್ರೆ ಅಲ್ವಾ? ನಾವು ನಮ್ಮೊಟ್ಟಿಗೆ ಒಂದು ಯಾರನ್ನು ಬಿಟ್ಟು ಕೊಡುದು ಅಲ್ಲ? ಕರೆಕ್ಟ್. ಗುರುಸ್ವಾಮಿ ಆಗ್ಲಿ ಯಾರು ಸರ್ ನಮ್ಮೊಟ್ಟಿಗೆ ಗುರುಸ್ವಾಮಿ ಯಾರು ಇವಾಗ? ಈಗ ಅವರಿದ್ದಾರೆ ಸಾರಿಸ್ವಾಮಿ. 4 ದಿನ ನಾವೆಲ್ಲ ಆಗ್ತೇವೆ ಎಲ್ಲ ಜೊತೆಲಿ ನಾವು ಯಾರನ್ನು ಬಿಟ್ಟು ಕೊಡುದು ಕಾರಣಕ್ಕೆ ಬಿಟ್ಟು ಕೊಡೋದಿಲ್ಲ. ಓಕೆ, ಒಳ್ಳೇದಾಗ್ಲಿ ನಿಮಗೂ. ನಮಗೆ ಯಾರಿಗಾದ್ರೂ ಒಳ್ಳೇದಾದ್ರೆ ನಮಗೆ ಅದು ಖುಷಿ ಖುಷಿ. ನಿಜ ನಿಜ. ನಮಗೆ ಒಳ್ಳೇದಾಗಲಿ, ಬಂದವರಿಗೆ ಆದ್ರೂ ಒಳ್ಳೇದಾಗಲಿ. ಕರೆಕ್ಟ್. ಹೌದು ಹೌದು ಹೌದು. ದೇವರು ಅವರಿಗೆ ಅದು ಕರುಣಿಸಿ ಒಳ್ಳೆ ಮಾಡ್ಲಿ. ಅದೇ ನಿಜ ನಿಜ ನಿಜ. ಓಕೆ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಿಮಗೆ. ಹಾಗೇನೆ ನಮ್ಮನ್ನು ಇಲ್ಲಿಗೆಲ್ಲ ಕರ್ಕೊಂಡು ಬರೋದಕ್ಕೆ ಪುತ್ತೂರಲ್ಲಿ ಏನೇ ನನಗೆ ಯಾವುದೇ ಒಂದು ವಿಡಿಯೋ ಶೂಟ್ ಇರಲಿ ಅಥವಾ ಏನೇ ಒಂದು ವಿಚಾರಗಳಿರಲಿ, ನನಗೆ ಫಸ್ಟ್ ನೆನಪಾಗ್ತಕ್ಕಂಥದ್ದು ನೀವೆಲ್ಲ ಜಗತ್ತಿನ ಮೂಲೆ ಮೂಲೆಯಿಂದ ಕುಳಿತು ನೋಡ್ತಾ ಇದ್ದೀರಿ ನೋಡಿ. ನನಗೆ ಫಸ್ಟ್ ನೆನಪಾಗ್ತಕ್ಕಂಥ ಮತ್ತು ನನಗೆ ಸಹಕಾರ ಕೊಡುವಂಥದ್ದು ನಮ್ಮ ಸುನೀಲ್ ಸ್ವಾಮಿಗಳು. ಹಾಗಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ಸೊ ನಿಮ್ಮ ಜೀವನದಲ್ಲೂ ಅಯ್ಯಪ್ಪ ಸ್ವಾಮಿ ಒಂದಷ್ಟು ಬೆಳಕು ನೋಡಿ. ಕಳೆದ ವರ್ಷ 1 ಶಾಪ್ ಇತ್ತು, ಈ ಬಾರಿ 2 ಶಾಪ್ ಮಾಡಿದ್ದೀರಿ. ಇದೆಲ್ಲ ನಿಮ್ಮ ಜೀವನಕ್ಕೆ ನೀವು ನಂಬತಕ್ಕಂಥ ಶಕ್ತಿಗಳು ಕೊಟ್ಟಿರುವಂಥ ದೊಡ್ಡ ಒಂದು ಉಡುಗೊರೆ ನಿಮಗೆ. ಹಾಗಿರುವಾಗ ಈ ಒಂದು ಪವಾಡ ನೋಡಿದಾಗ ನಿಮಗೆ ಇನ್ನೆಷ್ಟು ಶಕ್ತಿ, ನಿಮಗೆ ಇನ್ನೆಷ್ಟು ಭಕ್ತಿ ಬಂತು, ಇದೆಲ್ಲ ಕೂಡ ಮಾತಾಡುವ. ಧನ್ಯವಾದ ನಿಮಗೆ. ನೋಡಿ ಅಲ್ಲಿ ಕೂಡ ಸೌಂಡ್ ಮಾಡಿತ್ತು ಸತ್ಯ ಅಂತ. ಒಳ್ಳೆ ಮನಸ್ಸಿನಿಂದ ಯಾವತ್ತೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮಗೂ ಒಳ್ಳೆಯದಾಗಲಿ. ಇವರ ಜೀವನದಲ್ಲಿ ಆಗಿರುವಂಥ ಈ ಒಂದು ಪವಾಡ ನೋಡಿದಾಗ ತಮಗೆಷ್ಟು ಒಂದು ಖುಷಿ ಬಂತು. ಮೊದಲೇ ಅಯ್ಯಪ್ಪ ಭಕ್ತರು ಕೂಡ ತಾವು, ಅದರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ನಾವು ಯಾವಾಗಲೂ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಭಿಕ್ಷೆಗೆ ಹೋಗುವಾಗ ಇವರು ಶರಣ್ ಕರಿತಿದ್ರು. ನಾನು ಇವರು ಯಾರು ಅಂತ ನನಗೆ ಸಹ ಅವಾಗ ಗೊತ್ತಿರಲಿಲ್ಲ ಎಂತ ಇವರ ವಿಷಯ ಏನು ಅಂತ. ಯಾವಾಗಲೂ ಶರಣ್ ಕರೆಯುವುದು ಇವರು. ಯಾವಾಗ ಇದು ಈ ಕೆಲವು ದಿನಗಳಲ್ಲಿ ನಾನು ಮಾಲೆ ಹಾಕಿದ ಮೇಲೆ ನಾನು ಯಾವಾಗಲೂ ಮಧ್ಯಾಹ್ನದ ಊಟಕ್ಕೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುದು. ಅವಾಗ ಯಾರು ಅಂತ ಆವಾಗ ನೋಡುವಾಗ ಜಸ್ಟ್ ಎಂಕ್ವೈರಿ ಮಾಡುವಾಗ ಇವರು ಈಗೀಗ ತುಂಬ ವರ್ಷದಿಂದ ಮಾತಾಡ್ತಿರ್ಲಿಲ್ಲ, ಇವಾಗ ಮಾತಾಡ್ತಿದ್ದಾರೆ. ಅದೇ ಶಬರಿಮಲೆ ಲಾಸ್ಟ್ ಇಯರ್ ಹೋಗಿದ್ರು, ಅಲ್ಲಿಂದ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾರೆ. ಇವಾಗ ಶರಣ್ ಕೂಡ ಕರಿತಿದ್ದಾರೆ ಅಂತ. ಹಾಗೆ ನೋಡಿ ನಾನು ಮನೋಜ್ ಅವರ ಹತ್ರ ಕೇಳುವಾಗ ಅವರು ಹೇಳಿದರು ಅವ್ರದ್ದು ನಮ್ಮ ಬಿರಿಯಲ್ಲಿ ಇರೋದು ಹಾಗೆ ಈಗ ವಿಷಯ ಆಗಿದೆ ಅವ್ರದ್ದು, ಈಗ ಮಾತಾಡ್ತಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಅದೇ ಅಯ್ಯಪ್ಪನ ಎಲ್ಲ ಲೀಲೆ ಅಲ್ವಾ? ಓಕೆ, ನೀವು ಕೂಡ ನಂಬ್ತೀರಿ, ನಾವು ಕೂಡ ನಂಬ್ತೇವೆ. ನಂಬಿದವರಿಗೆ ಇಂಬು ಕೊಡುವಂತ ಶಕ್ತಿ ಅಯ್ಯಪ್ಪ ಸ್ವಾಮಿ. ಅದು ಎಲ್ಲರ ಜೀವನದಲ್ಲಿ ಆಗಿದೆ, ಇವರ ಜೀವನದಲ್ಲಿ ಅಂತೂ ತುಂಬಾನೇ ಆಗಿದೆ, ನಮ್ಮ ಕಣ್ಣೆದುರೇ ಆಗಿದೆ. ಸೊ ನನಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡ್ತೀರಿ. ಹಾಗೆ ಒಳ್ಳೆ ಮನಸ್ಸಿನಿಂದ ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಹಾಗೆ ಇದು ಪ್ರಸನ್ನ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ಪವಾಡ. ಹಾಗೆಯೇ ಮನೋಜಣ್ಣ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಪಿಲಿ ರಾಧಣ್ಣನ ಜೊತೆಗೆ ಇರ್ತಾರೆ, ಎಲ್ಲ ಕ್ಷೇತ್ರದಲ್ಲಿ ಮಿನಿಗಿಸಿರ್ತಕ್ಕಂಥವರು. ಹಾಗೆ ಅಯ್ಯಪ್ಪ ಎಂಥ ಕಷ್ಟ ಕಾಲದಲ್ಲಿ ನಾವು ಯಾರನ್ನು ನಂಬ್ತೀವಿಲ್ವೋ ಗೊತ್ತಿಲ್ಲ, ಈ ಒಂದು ಪವಿತ್ರವಾಗಿರುವಂತಹ ಸಮಯದಲ್ಲಿ ಈ ಒಂದು ತಿಂಗಳಿನಲ್ಲಿ 48 ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯನ್ನು ನಂಬಿ ಹೆಜ್ಜೆಯನ್ನು ಇಟ್ಟರೆ ಜೀವನದಲ್ಲಿ ಆಗುವಂತಹ ಪವಾಡಗಳೇ ಬೇರೆ. ಅಂದರೆ ಇವರ ಪಾಲಿನಲ್ಲಿ ಈ ರೀತಿ ಆದರೆ ಅಯ್ಯಪ್ಪ ವ್ರತಧಾರಿಗಳಾಗಿರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಏಳಿಗೆ ಆಗ್ತಾನೆ ಇರ್ತದೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಹಾಗೆಯೇ ಇಷ್ಟು ಒಳ್ಳೆಯ ಮಾತಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ನಿಮಗೂ ಧನ್ಯವಾದ, ಎಲ್ರಿಗೂ ಧನ್ಯವಾದ. ಮತ್ತೊಂದು ಎಪಿಸೋಡ್ ಜೊತೆ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಖುಷಿಯಾಗಿರಿ, ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ ಸ್ವಾಮಿ ಶರಣಮಯ್ಯಪ್ಪ. ಧನ್ಯವಾದ, ನಮಸ್ತೆ. ಈ ಸ್ವಾಮಿಯನ್ನು ಕರೆದುಕೊಂಡು ಹೋಗ್ತಕ್ಕಂಥ ಗುರುಸ್ವಾಮಿ ಇದ್ದಾರೆ. ಇವರ ಹೆಸರು ಹರೀಶ್ ಗುರುಸ್ವಾಮಿ ಅಂತ. ಹಾಗೆಯೇ ನಮ್ಮ ಮನೋಜಣ್ಣ ಕೂಡ ಗುರುಸ್ವಾಮಿ ಕಳೆದ 26 ವರ್ಷಗಳಿಂದ ಗುರುಸ್ವಾಮಿ ಆಗಿದ್ದಾರೆ. ಹಾಗೆಯೇ 68ನೇ ಯಾತ್ರೆ ಅಲ್ವಾ ಆಗಿದ್ದಾರೆ. ಸ್ವಾಮಿ ನಮಸ್ತೆ ನಿಮಗೆ. ನಿಮ್ಮ ಒಂದು ಗುರುಸ್ವಾಮಿ ಆಗಿರುವಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಪವಾಡವನ್ನು ಅಯ್ಯಪ್ಪ ಸ್ವಾಮಿ ಕರುಣಿಸಿದ್ದಾರೆ. ಇದೆಲ್ಲ ನೋಡ್ತಿರುವಾಗ ತಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಉಂಟು ಅಲ್ವಾ? ನೀವು ಎಷ್ಟು ವರ್ಷದಿಂದ ಗುರುಸ್ವಾಮಿ ಆಗಿದ್ದೀರಿ, ಹಾಗೆ ಅಯ್ಯಪ್ಪ ಕ್ಷೇತ್ರಕ್ಕೆ ಯಾತ್ರೆ ಹೋಗ್ತಾ ಇದ್ದೀರಿ ಅಂತ? ಅಂದ್ರೆ ವರ್ಷದಲ್ಲಿ 2 ಸಲ, 2 ಸಲದ್ದು ಲೆಕ್ಕಾಚಾರ ಇರುವುದಿಲ್ಲ. ಅಂದ್ರೆ ಈಗ 11ನೇ ಇದು. ಓಕೆ,
ಈಗ ನಿಮ್ಮ ಈ ಒಂದು ಗುರುಸ್ವಾಮಿ ಆಗಿರ್ಬೋದು ಅಥವಾ ತಾವು ಹಾಕಿರತಕ್ಕಂತಹ ಯಾತ್ರೆಯಲ್ಲಿ ಈ ರೀತಿಯ ಪವಾಡಗಳು ಇದು ನೀವು ಮೊದಲಿಗೆ ನೋಡ್ತಿರೋದು ಅಥವಾ ಈ ಹಿಂದೆ ಏನಾದರೂ ಬೇರೆ ಬೇರೆ ಜೀವನದಲ್ಲಿ ಆಗಿದೆ ಅಂತ? ನಮ್ಮ ತಂಡದಲ್ಲಿ ಸುಮಾರು ನಾನು ಒಂದು 2-3 ಬ್ಯಾಚಲ್ಲಿದ್ದೆ. ಅಂದ್ರೆ ಈ ತಂಡದಲ್ಲಿ ಅಂದ್ರೆ ಇದು ಶುರು ನಾವು ನೋಡುದು ಕರುಣಮಯಿ. ಅದೇ ಇದು ನೋಡಿದಾಗಲೂ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಉಂಟು.